ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಿರ್ಬೋದು, ಮನೆಯ ಪಕ್ಕದಲ್ಲಿ ಒಂದು ಮನೆ ಇತ್ತು. ಆ ಮನೆಯ ಹೂವಿನ ಗಿಡದ ಮೇಲೆ ಬಟರ್ಫ್ಲೈ ತುಂಬ ಹೊತ್ತಿಂದ ಕೂತ್ಕೊಂಡು ಹಾಡಾಡ್ತಿತ್ತು. ಹಾಗಾಗಿ ಒಂದು ಚಿಕ್ಕ ವೀಡಿಯೋಸ್ನ ತೊಗೊಂಡೆ. ಸೊ ಇವತ್ತಿನ ಪೂಜೆ ಕೂಡ ಮುಗೀತು. ಹಾಗೆಯೇ ಇಲ್ಲಿ ನೋಡ್ತಿರ್ಬೋದು, ಇದಂತೂ ತುಂಬ ಅಂದರೆ ತುಂಬ ಕ್ಯೂಟ್ ಆಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೋಗೋದನ್ನು ನೋಡೋಕ್ಕೆ. ನಾನಿದನ್ನು ಮೀಶೋದಲ್ಲಿ ತೊಗೊಂಡಿದ್ದೆ, ತುಂಬ ಕಡಿಮೆ ಬೆಲೆಗೆ ಇತ್ತು. ಸೊ ನೀವು ಬೇಕಂದರೆ ಪರ್ಚೇಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಇದು ಗೋಲ್ಡ್ ಕಲರಲ್ಲಿ ಬೇಕಂದರೆ ಗೋಲ್ಡ್ ಕಲರಲ್ಲೂ ಕೂಡ ಸಿಗುತ್ತೆ. ಹಾಗೆಯೇ ಈ ಥರ ಬ್ಲ್ಯಾಕ್ ಕಲರಲ್ಲಿ ಬೇಕಂದರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ತುಂಬ ಅಂದರೆ ತುಂಬ ಕ್ಯೂಟ್ ಆಗಿದೆ, ನನಗಂತೂ ಪರ್ಸ್ನಲ್ ಆಗಿ ತುಂಬ ಇಷ್ಟ ಆಯಿತು. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ಗುರುಪುಷ್ಯ ಯೋಗ ಇತ್ತಲ್ವ, ಹಾಗಾಗಿ ಒಂದು ರೌಂಡು ರಾಯರ ಮಠಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ರಾಯರ ಮಠಕ್ಕೆ ಬಂದ್ವಿ. ಸೊ ರಾಯರ ಮಠಕ್ಕೆ ಹೋಗಿ ಬಂದು ಇವಾಗ ಕಾಶುವಿಗೆ ಸ್ವಲ್ಪ ತಿಂಡಿಯನ್ನು ರೆಡಿ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಆಗಿ ಆಯ್ತಿದ್ದು. ಸತ್ಯನಾರಾಯಣ ಪ್ರಸಾದ ಮಾಡ್ತೀವಲ್ವ, ಸೊ ಅದೇ ಥರನೇ ಮಾಡಿದ್ದೀನಿ. ಅಂದರೆ ಸ್ವಲ್ಪ ತುಪ್ಪ ಕಡಿಮೆ ಇದೆ. ಸೊ ಕಾಶುವಿ ಈ ಥರ ಮಾಡಿ ತಿನ್ನಿಸಿದರೆ ತುಂಬ ಚೆನ್ನಾಗಿ ತಿಂತಾಳೆ, ಹಾಗೆಯೇ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಕೂಡ. ಸೊ ಹಾಗಾಗಿ ಇದನ್ನು ನಾನು ಆಲ್ಮೋಸ್ಟ್ ಆಗಿ ಆವಾಗ ಅಂದರೆ ವಾರದಲ್ಲಿ 2-3 ಸಲ ಮಾಡ್ತಾ ಇರ್ತೀನಿ. ಸೊ ಕಾಶ್ವಿಗೆ ಹೇಗಂದರೆ, ನಾವು ಈ ಥರ ಹೊರಗಡೆ ಬಂದು ತೋರಿಸ್ಕೊಂಡು ತಿಂಡಿಯನ್ನು ತಿನ್ನಿಸಿದ್ರೆ ಅವಳು ಚೆನ್ನಾಗಿ ತಿಂತಾಳೆ. ದನ ಕರುಗಳನ್ನು ಹೋಗೋದನ್ನು ನೋಡ್ಕೊಂಡು ತಿಂತಾಳೆ. ಇಲ್ಲಾಂದರೆ ಹಕ್ಕಿಗಳು ಬಂದರೆ ಅದನ್ನು ತೋರಿಸ್ತೀನಿ. ಸೊ ಹಿಂದಿನ ಕಾಲದಲ್ಲೆಲ್ಲ ಹಾಗೆ ಆಗಿತ್ತು ಅಲ್ವಾ. ಸೊ ಚಂದಮಾಮನನ್ನು ತೋರಿಸಿ ಅಥವಾ ಬೇರೆ ಬೇರೆ ಹಕ್ಕಿಗಳನ್ನೆಲ್ಲ ತೋರಿಸಿ ಊಟವನ್ನು ಮಾಡಿಸ್ತಾಯಿದ್ರು. ಸೊ ನಾವು ಕೂಡ ಸ್ವಲ್ಪನಾದರೂ ಫಾಲೋ ಮಾಡಬೇಕಲ್ವಾ ಅಂತ ಅಂದ್ಬಿಟ್ಟು. ಇನ್ನೊಂದೇನೆಂದರೆ, ಮಕ್ಕಳಿಗೆ ತಿಂಡಿಯನ್ನು ತಿನ್ನಿಸೋದು ದೊಡ್ಡ ಟಾಸ್ಕ್ ಅನಿಸುತ್ತೆ ಅಲ್ವಾ. ಯಾಕಂದರೆ ಕೆಲವೊಂದು ಸಲ ಮಕ್ಕಳು ತಿಂಡಿಯನ್ನಾಗಲಿ ಅಥವಾ ಊಟವನ್ನಾಗಲಿ ತುಂಬ ಬೇಗ ತಿನ್ಕೊಂಡ್ಬಿಡ್ತಾರೆ. ಬಟ್ ಕೆಲವೊಂದು ಸಲ ಅವರು ಏನು ಮಾಡಿದರೂ ಕೂಡ ತಿಂಡಿಯನ್ನು ತಿನ್ನಲ್ಲ. ಸೊ ಅವಾಗಂತೂ ಸಖತ್ ಬೇಜಾರಾಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಮಕ್ಕಳಿಗೆ ಇಷ್ಟ ಆದಾಗಲೇ ಮಕ್ಕಳು ತಿನ್ನೋದಲ್ವಾ. ಸೊ ಹಾಗಾಗಿ ಕೆಲವೊಂದು ಸಲ ಅವರಿಗೆ ಹಸಿವೆ ಆದಾಗಲೇ ತಿನ್ನಿಸ್ಬೇಕಾಗತ್ತೆ. ಸೊ ರಾಯರ ಮಠದಿಂದ ಬಂದಾಗಲೇ 12:30 ಆಗಿತ್ತು. ನಂತರ ಕಾಶುವಿಗೆ ಬಂದು ಊಟ ಮಾಡಿಸಿದ ತಕ್ಷಣ ನಾನು ಕೂಡ ಸ್ವಲ್ಪ ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು. ಇವತ್ತು ಬೆಳಗ್ಗೆ ನಾನು ಎಕ್ಸಸೈಸ್ ಆಗಲಿ ಯೋಗ ಧ್ಯಾನ ಯಾವುದೂ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇದು 5 ಗಂಟೆ ಟೈಮಲ್ಲಿ ಎದ್ಬಿಟ್ಟು ಸ್ವಲ್ಪ ಎಕ್ಸಸೈಸ್ ಯೋಗ ಎಲ್ಲ ಮಾಡ್ತಾ ಇದ್ದೀನಿ. ಸೊ ಒಂದು ಹಾಫ್ ಆನ್ ಅವರ್ ಮಾಡಿಕೊಂಡೆ ಅಷ್ಟೇ. ಸೊ ಮಾರ್ನಿಂಗ್ ಟೈಮಲ್ಲಿ ಮಾಡೋ ಯೋಗಕ್ಕೂ ಮತ್ತು ಈವ್ನಿಂಗ್ ಟೈಮಲ್ಲಿ ಮಾಡೋ ಯೋಗಕ್ಕೂ ಏನು ವ್ಯತ್ಯಾಸ ಅಂದರೆ, ನಮಗೆ ಮಾರ್ನಿಂಗ್ ಎದ್ದಾಗ ಇನ್ನೂ ಮಾಡಬೇಕು ಅನಿಸುತ್ತೆ ಮತ್ತು ತುಂಬ ಆ್ಯಕ್ಟಿವ್ ಆಗಿರ್ತೀವಿ ಆ ಟೈಮಲ್ಲಿ ಮಾಡಿದಾಗ. ಬಟ್ ನನಗೆ ಈವ್ನಿಂಗ್ ಟೈಮಲ್ಲಿ ಮಾಡ್ಕೋತೀನಲ್ವ, ಅಷ್ಟೊಂದು ಮಾಡಬೇಕಂತ ಅನಿಸಲ್ಲ. ಬಟ್ ಆದರೂ ಕೂಡ ಮಾಡಬೇಕಲ್ವ, ಸೊ ಬಿಡಬಾರ್ದು ಅಂತ ಅಂದ್ಬಿಟ್ಟು ನಾನು ಈವ್ನಿಂಗ್ ಟೈಮಲ್ಲಿ ಮಾಡ್ತಾ ಇರ್ತೀನಿ. ಬಟ್ ಮಾರ್ನಿಂಗ್ ಟೈಮಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಯೋಗ ಧ್ಯಾನ ಮಾಡೋಕ್ಕೆ. ನಾನು ಸುಮಾರು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಮತ್ತು ಯೋಗ ಧ್ಯಾನ ಮಾಡೋದನ್ನು ತೋರಿಸ್ತಾ ಇರ್ತೀನಿ. ಯಾಕಂದರೆ ನನಗೂ ಕೂಡ ಅಷ್ಟೇ ಮುಂಚೆ ಎಲ್ಲ ತುಂಬ ಬೆನ್ನೋವೆಲ್ಲ ಇತ್ತು. ಇವಾಗ ಎಷ್ಟೊಂದು ಕಡಿಮೆ ಆಗಿದೆ. ಅಂದರೆ ನಿಜವಾಗೂ ನಮಗೆ ಯೋಗ ಆಗಲಿ ಧ್ಯಾನ ಆಗಲಿ ಎಕ್ಸಸೈಸ್ಗಳು ಒಂದೇ ಸಲ ರಿಸಲ್ಟ್ ಕೊಡಲ್ಲ. ಬಟ್ ಕ್ರಮೇಣವಾಗಿ ರಿಸಲ್ಟ್ ಕೊಡ್ತಾ ಹೋಗುತ್ತಲ್ವ. ಸೊ ನಿಜವಾಗೂ ತುಂಬ ಅದ್ಭುತವಾಗಿರುತ್ತೆ. ನನಗೂ ಕೂಡ ಎಷ್ಟೊಂದು ಬೆನ್ನೋವೆಲ್ಲ ಇತ್ತು. ಸೊ ಇವಾಗ ತುಂಬ ಅಂದರೆ ತುಂಬ ಕಮ್ಮಿ ಆಗ್ತಾ ಬಂದಿದೆ. ಸೊ ಎಕ್ಸಸೈಸ್ ಎಲ್ಲ ಮುಗೀತು. ಹಾಗೆಯೇ ಕಾಶ್ವಿ ಕೂಡ ಮಲ್ಕೊಂಡಿದ್ಲು. ಆ ಟೈಮಲ್ಲಿ ಸ್ವಲ್ಪ ಏನಾದರೂ ಕೆಲಸವನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಡಬ್ಬಿಯಲ್ಲಿ, ಅಂದರೆ ಮಸಾಲೆ ಹಾಕೋ ಡಬ್ಬಿಯಲ್ಲಿ ಸ್ವಲ್ಪ ಎಲ್ಲ ಇದಾಗಿತ್ತು, ಖಾಲಿಯಾಗಿತ್ತು. ಅಂದರೆ ಜೀರಿಗೆ ಆಗಿರ್ಬೋದು ಮತ್ತು ಓಂಕಾಳು ಹಾಗೆಯೇ ಬಡೆ ಸೊಪ್ಪೆಲ್ಲ ಖಾಲಿಯಾಗಿತ್ತು, ಅದನ್ನು ತುಂಬಿಸ್ತಾ ಇದ್ದೀನಿ. ಈವ್ನಿಂಗ್ ಟೈಮ್ ಆದಮೇಲೆ ಹೊಟ್ಟೆ ಹಸಿಯೋದಂತೂ ಕಾಮನ್ ಅಲ್ವಾ. ಸ್ವಲ್ಪನಾದರೂ ಹಸಿವು ಆಗೇ ಆಗುತ್ತೆ, ನಾವು ಎಷ್ಟು ಲೇಟಾಗಿ ಊಟ ಮಾಡಿದರೂ ಕೂಡ. ಹಾಗಾಗಿ ನಾನು ಹಸಿ ಶೇಂಗಾವನ್ನು ಬೇಯಿಸಿದ್ದೀನಿ. ಸೊ ಔಟ್ಸೈಡಲ್ಲಿ ನಾವು ಹೋಗಿ ತೊಗೊಂಡ್ರೆ 20 ರೂಪಾಯಿದು ಒಂದು 4 ಕೂಡ ಬರಲ್ಲ. ಹಾಗಾಗಿ ಮನೇಲಿ ತಂದು ಬೇಯಿಸ್ಕೊಂಡ್ರೆ ಒಂದು ಅರ್ಧ kg ಅಥವಾ 1/4 kg ಎಷ್ಟೊಂದು ಜನ ತಿನ್ಬೋದಲ್ವ. 2-3 ಸಲ ಮಾಡಿ ಬೇಯಿಸಿ ತಿನ್ಬೋದು. ಹಾಗಾಗಿ ನಾನು ಇದನ್ನು 3 ಸಲ ಮಾಡಿ ಬೇಯಿಸ್ತೀನಿ. ಅರ್ಧ kg ತಂದಿದ್ದಾಗಿತ್ತು, ಇವಾಗ 1 ಸಲ ಬೇಯಿಸಿದ್ದೀನಿ. ಇನ್ನೊಂದು ಸಲ ನಾಳೆ ಏನಾದರೂ ಬೇಯಿಸಬೇಕು ಆ ಥರ. ಸೊ ತುಂಬ ಬಿಸಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಮಳೆ ಎಲ್ಲ ಬರ್ತಾ ಇದೆಯಲ್ವಾ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಈ ಥರ ಬೇಯಿಸ್ಕೊಂಡು ತಿನ್ನೋಕ್ಕೆ.
ಸೊ ಮಾರ್ನಿಂಗ್ ಟೈಮಲ್ಲಿ ಮನೆ ಹತ್ತಿರ ಒಂದು ಇದನ್ನು ನೋಡಿದೆ, ಬಟರ್ಫ್ಲೈಯನ್ನು ನೋಡಿದೆ. ಮತ್ತೆ ಟೆರೆಸ್ ಮೇಲೆ ಬಂದು ನೋಡಿದಾಗ ಇನ್ನೊಂದು ಬಟರ್ಫ್ಲೈ ಹಾರಾಡ್ತಿತ್ತು. ಹಾಗಾಗಿ ಜಸ್ಟ್ ಒಂದು ಚಿಕ್ಕದಾದ ವಿಡಿಯೋನ ತೊಗೊಂಡೆ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.